ರಾಷ್ಟ್ರೋತ್ಥಾನ ಪರಿಷತ್ ತನ್ನ ಶೈಕ್ಷಣಿಕ ಚಟುವಟಿಕೆಯ ಭಾಗವಾಗಿ ಮೊದಲು ಪ್ರಾರಂಭಿಸಿದ್ದು ರಿಯಾಯಿತಿ ಶುಲ್ಕದ ಶಿಕ್ಷಣ ನೀಡುವ ರಾಜ್ಯ ಪಠ್ಯಕ್ರಮದ ಶಾಲೆಗಳನ್ನು. ಆದರೆ ಕಾಲ ಬದಲಾದಂತೆ ಸಮಾಜದ ಒಂದು ವರ್ಗದ ಜನ ಆಂಗ್ಲ ಮಾಧ್ಯಮದ ಸಿಬಿಎಸ್ಇ ಶಾಲೆಗಳ ಕಡೆ ಹೆಚ್ಚಿನ ಒಲವು ತೋರಿಸತೊಡಗಿದರು. ಅವರಲ್ಲಿ ಭಾರತೀಯತೆಯೂ ಸಹ ನಿಧಾನವಾಗಿ ಮರೆಯಾಗತೊಡಗಿತು. ಈ ಸಮಯದಲ್ಲಿ ಸಾಕಷ್ಟು ಚಿಂತನ ಮಂಥನ ನಡೆಸಿದ ರಾಷ್ಟ್ರೋತ್ಥಾನ ಪರಿಷತ್ ಈ ವರ್ಗದ ಜನರಲ್ಲಿ ಭಾರತೀಯತೆ ಮರೆಯಾಗದ ಹಾಗೆ ಮಾಡುವ ಉದ್ದೇಶದಿಂದ ಭಾರತೀಯತೆಯ ವಾತಾವರಣದಲ್ಲಿ ಆಧುನಿಕ ಶಿಕ್ಷಣ ಎನ್ನುವ ಕಲ್ಪನೆಯೊಂದಿಗೆ ಸಿಬಿಎಸ್ಇ ಶಾಲೆಗಳ ಪ್ರಾರಂಭಕ್ಕೆ ಮುನ್ನುಡಿ ಬರೆಯಿತು. 2004-05 ಹೊತ್ತಿಗೆ ಸಮಾಜದಲ್ಲಿ ಒಂದು ವರ್ಗದ ಜನ ಅವರು ಸ್ವಲ್ಪ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಹೋಗಬೇಕು, ನಮ್ಮ ಮಕ್ಕಳನ್ನು ಒಳ್ಳೆಯ ಉದ್ಯೋಗಕ್ಕೆ ಕಳಿಸ್ಬೇಕು, ಈ ಥರದ ಮಾನಸಿಕತೆ ಉಂಟಾಯಿತು. ಆಗಿನ ದಿವಂಗತ ವಿದ್ಯಾನಂದ ಶೆಣಿಯವರು ಒಂದು ಕಾನ್ಸೆಪ್ಟನ್ನು ಸಮಾಜದ ಮುಂದೆ ಇಟ್ಟರು. ನಾವು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಏನೇ ಇರ್ಬೋದು, ಅದು ಇಂಗ್ಲೀಷ್ ಇರ್ಬೋದು, ಯಾವುದೇ ಭಾಷೆ ಇರ್ಬೋದು, ಆದರೆ ನಮ್ಮ ಸ್ವಂತಿಕೆಯನ್ನು, ಭಾರತದ ಈ ಭೂಮಿಯ ಸತ್ವವನ್ನು ಪ್ರತಿಬಿಂಬಿಸುವಂತಹ ಶಾಲೆಯನ್ನೇ ನಿರ್ಮಾಣ ಮಾಡಬೇಕು. ಅಂದರೆ ಇಂಗ್ಲೀಷ್ ಶಿಕ್ಷಣ ಇರ್ಬೋದು, ಆದರೆ ಇಂಗ್ಲೀಷ್ ಸಂಸ್ಕೃತಿ ಬರಬಾರ್ದು, ಭಾರತೀಯ ಸಂಸ್ಕೃತಿ ಬರಬೇಕು. ಸೊ ಆಗ ಜಯದೇವರು ಒಂದು ಒಳ್ಳೆಯ ಕಾನ್ಸೆಪ್ಟ್ ಕೊಟ್ಟರು. ಇವತ್ತು ಭಾರತೀಯ ಶಿಕ್ಷಣವನ್ನು ನಾವು ತರಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಈಗಾಗಲೇ ಸ್ಟ್ಯಾಟ್ಯುಟರಿ ರಿಕ್ವೈರ್ಮೆಂಟ್ ಪ್ರಕಾರ ಏನು ಮಾಡಬೇಕು ಅದನ್ನೇ ಮಾಡಬೇಕು. ಆದರೆ ಶಿಕ್ಷಣದಲ್ಲಿ ಭಾರತೀಯತೆ ತರಬಹುದು. ಈ ಒಂದು ವಿಷಯವನ್ನು ನಾವು ಒಟ್ಟಿಗೆ ಸೇರಿ ಚರ್ಚೆ ಮಾಡಿದಾಗ ಇದು ಎಲ್ರಿಗೂ ಒಂಥರ ಎಕ್ಸೆಪ್ಟೆಬಿಲಿಟಿ ಬಂತು. ಶಿಕ್ಷಣದಲ್ಲಿ ಭಾರತೀಯತೆ ತರುವಂಥ ಅದಕ್ಕೋಸ್ಕರ CBSE ಕರಿಕ್ಯುಲಮನ್ನು ಪ್ರಾರಂಭ ಮಾಡಿದೆ. ಈ CBSE ಕರಿಕ್ಯುಲಮ್ ಮಾಡಬೇಕಾದ್ರೆ ಸಾಕಷ್ಟು ಚಿಂತನೆ ಮಂಥನ ಆಗಿದೆ. ನಮ್ಮೆಲ್ಲ ಹಿರಿಯರ ಜೊತೆಗೆ ಸಾಕಷ್ಟು ಸಲ, ಅಥವಾ ಶಿಕ್ಷಣದಲ್ಲಿ ತಜ್ಞತೆ ಇರುವವರು, ಹಾಗೆ ನೋಡ್ಲಿಕ್ಕೆ ಹೋದರೆ ನರೇಗಳು ಸ್ವತಃ ಶಿಕ್ಷಣದಲ್ಲಿ ತುಂಬ ಅನುಭವದವರು, ಮುಡಮಡಿ ತಾಯ, ರೋಹಿಳಾಕ್ಷ ಅಂತರು, ಈ ಥರ ಅನೇಕರು ದೊಡ್ಡ ದೊಡ್ಡ ಪ್ರಾಜ್ಞರಿದ್ದರು. ಅವ್ರ ಹತ್ರ ವ್ಯಕ್ತಿಗತವಾಗಿ ತುಂಬ ಚರ್ಚೆ ಮಾಡಿದ್ವಿ. ನಮ್ಮ ಹೋವೆ ಶೇಷಾದ್ರಿಗಳು, ಅವ್ರ ಹತ್ರನೂ ಚರ್ಚೆ ಮಾಡಿದ್ವಿ. ಅವಾಗ ಎಲ್ಲರೂ ಹೇಳಿದ್ದೇನೆಂದರೆ, ನಿಮ್ಮ ಯೋಚನೆ ಸರಿ ಇದೆ, ಮಧ್ಯದಲ್ಲಿ ದಾರಿ ತಪ್ಪಬಾರ್ದು. ಶಿಕ್ಷಣದಲ್ಲಿ ಭಾರತೀಯತೆ ಅಂತ ಏನು ನೀವು ಹೊರಟಿದ್ದೀರಿ, ಅದನ್ನು ಯಾವುದೋ ರೀತಿಯಲ್ಲಿ ತೊಂದರೆಗಳು ಆಗದಂಗೆ ನೀವು ಮುಂದುವರಿಬೇಕು. ಈ ಹಿನ್ನೆಲೆಯಲ್ಲಿ ಮಾಡೋದಾದರೆ ಮಾಡ್ಬೋದು ಅಂತ ಎಲ್ಲರ ಅಭಿಪ್ರಾಯ. ನಾವು ಇಲ್ಲೇ ಕೇಶವಶಿಲ್ಪದಲ್ಲೇ ಒಂದು ದೊಡ್ಡ ಮೀಟಿಂಗ್ ಎಲ್ಲ ಮಾಡಿದ್ವಿ. ಸೊ ಆಗ ಒಂದು ಕಾನ್ಸೆಪ್ಟ್ ಬಂದಿದ್ದು, ಒಂದು ಪ್ರಯೋಗ, ಎಕ್ಸ್ಪರಿಮೆಂಟಲ್ ಬೇಸಿಸ್, ಒಂದು ಪೈಲಟ್ ಪ್ರಾಜೆಕ್ಟ್ ಥರ ರಾಷ್ಟ್ರೋತ್ಥಾನ ಇದನ್ನು ಯಾಕೆ ಮಾಡಬಾರ್ದು ಅಂತ ಬಂತು, ಮಾಡಿದ್ವಿ. ಅದರ ಚಿಂತನೆಯಲ್ಲಿ ನಾವು ಯೋಚನೆ ಮಾಡಿದ್ವಿ, ಒಂದು 3 ಶಾಲೆ ಈಗ ಮಾಡಿದರೆ ಸಾಕು. ಒಂದು ಧಾರವಾಡದಲ್ಲಿ, ಒಂದು ಬೆಂಗಳೂರಿನಲ್ಲಿ ಅರ್ಕಾವತಿ ಲೇಔಟು ತನಿಸಂದ್ರ, ಇನ್ನೊಂದು ಬನಶಂಕರಿ. ಜನ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮನ್ನು ಸ್ವೀಕಾರ ಮಾಡಿಲ್ಲ 3 ಶಾಲೆಯಲ್ಲಿ. ರಾಮಮೂರ್ತಿ ನಗರದಲ್ಲಿ ನಾವು ಒಂದು ಅನಿವಾರ್ಯ ಕಾರಣಕ್ಕೆ ಮಾಡಬೇಕಾಯ್ತು. ಅಲ್ಲಿ ಸ್ವಲ್ಪ ಜನ ಸಹಕಾರ ಕೊಟ್ಟರು. ಈಗ ಒಂದು 4-5 ವರ್ಷ ಹೀಗೆ ಮಾಡ್ತಾ ಅಂದರೆ ನಾವು ಪ್ರಯೋಗದಿಂದ ಆಚೆ ಹೋಗಿಲ್ಲ, ನಮ್ಮ ವಿಚಾರದಿಂದ ಆಚೆ ಹೋಗಿಲ್ಲ. ಇದಕ್ಕೆ ಶಿಕ್ಷಕರಿಗೂ ಸ್ವಲ್ಪ ಸಹಕಾರ, ಯಾಕಂದರೆ ಅನೇಕ ಸಂಗತಿಗಳು ಎಕ್ಸ್ಟ್ರಾ, ಅಂದರೆ ಹೊರತಾಗಿ, ಪಠ್ಯದ ಹೊರತಾಗಿ ಮಾಡಬೇಕು ಅಂತೆಲ್ಲ ಬಂತು. ಆವಾಗ ಯೋಚನೆ ಮಾಡಿದ್ವಿ, ಯಾಕೆ ಪಠ್ಯದ ಜೊತೆಗೇ ಇದನ್ನು ಸೇರಿಸಬಾರ್ದು ಅಂತ ಹೇಳಿದಾಗ ಈ ಪಂಚಮುಖಿ ಶಿಕ್ಷಣ ಅಂತ ಒಂದು ಕಾನ್ಸೆಪ್ಟ್ ಬಂತು. ಶೃಂಗೇರಿಯಲ್ಲಿ ಅನೇಕ ಪ್ರಮುಖರ ಜೊತೆಗೆ ನಾವು ಒಂದು 3 ದಿನ ಹೊರಗೆ ಧರಾ ಅಂತ ಮಳೆ ಬರ್ತಾಯಿತ್ತು, ಒಳಗಡೆ ಕೂತ್ಕೊಂಡು ಶೃಂಗೇರಿಯ ಒಂದು ತೋಟದ ಮನೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಈ ಪಂಚಮುಖಿ ಶಿಕ್ಷಣದ ಒಂದು ವಿಷಯ ಅಲ್ಲಿ ಉಲ್ಲೇಖ ಆಯಿತು. ಆ ಶೃಂಗೇರಿ ಬೈಠಕ್ನಲ್ಲಿ ಸಾಕಷ್ಟು ಚಿಂತನ ಮಂಥನ ಆದಮೇಲೆ ನಿರ್ಣಯಕ್ಕೆ ಬಂತು. ಈ ಚರ್ಚೆ ಶೃಂಗೇರಿಯಲ್ಲಿ ನಡೆದಿದ್ದು ಒಂದು ಸಣ್ಣ ಟೀಮು, ಅಂದರೆ ಯಾರು ನಿಜವಾಗಿಯೂ ಶಾಲೆ ನಡೆಸ್ತಾ ಇದ್ದಾರೆ ಅವರನ್ನು ಕರ್ಕೊಂಡು ಹೋಗಿದ್ವಿ. ಅದಾದ ಈ ಚಿಂತನೆಯನ್ನು ಮುಂದಕ್ಕಿಟ್ಟಾಗ ಏನು ಶಿಕ್ಷಣದಲ್ಲಿ ಭಾರತೀಯತೆ ಅಂತಿತ್ತು ಅದನ್ನು ನಾವು CBSEಯಲ್ಲಿ ತರ್ಬೋದು. ಇದ್ರ ಮುಖಾಂತರ ನಾವು ಪಠ್ಯಪುಸ್ತಕಗಳನ್ನು ಸ್ವಲ್ಪ ಬದಲಾವಣೆ ಮಾಡಬೇಕು, ಈಗಿರೋ ಪಠ್ಯಪುಸ್ತಕದಲ್ಲಿ ಇದಿಲ್ಲ ಅಂಥೇಳಿ ಚರ್ಚೆಗೆ ಮಾಡಿ ಒಂದು 4-5 ವರ್ಷಗಳ ಚರ್ಚೆ ಆದಮೇಲೆ 2015-16 ಹೊತ್ತಿಗೆ ಸಮ್ಮಿತ್ ರಿಸರ್ಚ್ ಫೌಂಡೇಶನ್ ಅಂತ ಶುರು ಮಾಡಿ ಅದ್ರ ಮುಖಾಂತರ ಮಾಡೆಲ್ಗಳು ಹೇಗೆ ಮಾಡಬೇಕು, ಶಿಕ್ಷಣದಲ್ಲಿ ಭಾರತೀಯತೆ ಬರಬೇಕಾದ್ರೆ ಯೋಗ ಹೇಗೆ ಪಾತ್ರ, ಸಂಸ್ಕೃತಿ ಯಾವ ರೀತಿಯಲ್ಲಿ, ಸಂಗೀತ ಹೇಗೆ, ಇದು ನಿತ್ಯ ಕರಿಕ್ಯುಲಮ್ ಜೊತೆಗೆ ಹೇಗೆ ಇಂಟಿಗ್ರೇಟ್ ಮಾಡಬೇಕು, ಇದೆಲ್ಲದರ ಬಗ್ಗೆ ಚಿಂತನ ಮಂಥನ. ಆ ಚಿಂತನ ಮಂಥನದಲ್ಲಿ ರಾಷ್ಟ್ರೋತ್ಥಾನದ ಅಲ್ಲದೆ ಬೇರೆ ಬೇರೆ ಸಂಸ್ಥೆಗಳು ಯಾರು ಶಿಕ್ಷಣ ನಡೆಸ್ತಾ ಇದ್ದಾರೆ, ಉದಾಹರಣೆಗೆ ಸುತ್ತೂರು ಸ್ವಾಮಿಗಳು, ಆದಿಚುಂಚನಗಿರಿ ಮಠಾಧೀಶರು, ಅಥವಾ ಶ್ರೀ ಗುರೂಜಿಯವರು, ಬಾಬಾ ರಾಮದೇವ್ ಕಡೆಯಿಂದ, ಮತ್ತು ಈ ಥರ ಬೇರೆ ಬೇರೆ ಕಡೆಯಿಂದ ತಜ್ಞರನ್ನು ಇಲ್ಲಿ ಕರೆಸಿದ್ವಿ. ಮಾತೃಭಾಷೆಗೆ ಒತ್ತು ಕೊಡ್ತಾ, ನಮ್ಮ ಮೂಲ ಸಂಸ್ಕೃತಿಗೂ ಒತ್ತು ಕೊಡ್ತಾ,
ಮಾಧ್ಯಮ ಮಾತ್ರ ಇಂಗ್ಲೀಷ್ ಮಾಡಿ ಜನರಲ್ಲಿ ಭಾರತೀಯ ಸಂಸ್ಕೃತಿ ಪರಂಪರೆಯ ಬೇರನ್ನ ರೂಟ್ ಇದನ್ನು ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಮಾಡದೇನೆ ಇವತ್ತಿನ ಆಧುನಿಕ ಜಗತ್ತಿಗೆ ಬೇಕಾದಂತಹ ಮಾಡರ್ನ್ ಎಜುಕೇಷನನ್ನು ಕೊಡ್ತಾ ಮೂಲ ಬೇರು ಆದ ತಾಯಿ ಬೇರು ಆದಂಥ ನಮ್ಮ ಸಂಸ್ಕೃತಿಯನ್ನು ಮರೆಯದಂಥ ಶಿಕ್ಷಣವನ್ನು ನಮ್ಮ ಶಿಕ್ಷಣ ಸಂಘದಲ್ಲಿ ಕೊಡಬೇಕು ಅಂತ ಹೇಳುವಂಥ ಚಿಂತನ ಮಂಥನದ ನಂತರ ಈ ಎಲ್ಲ ಚಟುವಟಿಕೆಗಳು ಪ್ರಾರಂಭ ಆಯಿತು. ನಾವು ನೋಡ್ತೀವಿ ನಮ್ಮೆಲ್ಲ ಶಾಲೆಗಳಲ್ಲಿ ನಮ್ಮ ನಿರೀಕ್ಷೆಗಿಂತ ಜಾಸ್ತಿ ಅಡ್ಮಿಷನ್ಗಳು ಆಗ್ತಾ ಇರೋದನ್ನು ನಾವು ನೋಡಿದ್ವಿ. ಇಂದು ಸಂಸ್ಥೆಯು ರಾಜ್ಯಾದ್ಯಂತ ಒಟ್ಟು 20 ಸಿಬಿಎಸ್ಇ ಶಾಲೆಗಳ ಬೃಹತ್ ಜಾಲವನ್ನ ಹೊಂದಿದ್ದು ಹಲವಾರು ಇದೇ ಮಾದರಿಯ ಶಾಲೆಗಳ ಪ್ರಾರಂಭಕ್ಕೆ ಸ್ಫೂರ್ತಿಯಾಗಿದೆ.